ಹಾಯ್, ಎಲ್ಲರಿಗೂ ನಾನೇ ಕಿಚನ್ ಬೈ ಸಾಧನಾ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಇವತ್ತು ಖಾರಶವ ಮಾಡೋದು ತೋರಿಸ್ತಿದ್ದೀನಿ. ತುಂಬಾ ಸುಲಭ, ತುಂಬಾ ಕಡಿಮೆ ಪದಾರ್ಥ ಇರುತ್ತೆ. ಒಂದು ಅರ್ಧ ಗಂಟೆನಲ್ಲಿ ನಾವು ಬಿಸಿ ಬಿಸಿ ಖಾರಶವ ಮಾಡ್ಕೋಬಹುದು. ಬೇಕಾಗಿರೋ ಪದಾರ್ಥಗಳು ಹೇಳ್ತಿದ್ದೀನಿ, ಆಮೇಲೆ ಅದೇ ತರ ಅಳತೆನೂ ಹೇಳ್ತೀನಿ. ಬೇಕಾಗಿರೋ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ನಿಂಬೆ ರಸ, ನಿಂಬೆ ಹಣ್ಣಿನ ರಸ, ಚಿಲ್ಲಿ ಪೌಡರ್, ಅಚ್ಕಾರದ ಪುಡಿ, ಓಮ ಪುಡಿ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಎಣ್ಣೆ. ಕರಿಯೋದಕ್ಕೂ ಬೇಕು, ಕಲ್ಸ್ಕೊಂಡ್ಮೇಲೆ ನಿಮ್ಗೆ ತೋರಿಸಿನ ಏನೇನಕ್ಕೆ ಉಪಯೋಗಿಸ್ಕೋಬೇಕು ಅಂತ. ಎಣ್ಣೆ ಬೇಕು, ಕಲ್ಸೋದಕ್ಕೆ ನೀರು ಬೇಕು. ಇದೆಲ್ಲದಕ್ಕಿಂತ ಮುಂಚಿತವಾಗಿ ಒಂದು ಪಾತ್ರೆ ತಗೋಬೇಕು. ನೋಡಿ, ನಾನು ಖಾರಶವಾಗೆ ಈ ಅಳತೆ ನೀರು ಕುಡಿಯೋ ಲೋಟ, ದೊಡ್ಡ ಲೋಟ ಅಳತೆ ತಗೊಂಡಿದ್ದೀನಿ. ಇದ್ರಲ್ಲಿ 2 ಅಳತೆ ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಒಂದು ಇಲ್ಲಿ ಹಾಕೊಂಡಿದ್ದೀನಿ, ಒಂದು ಇವಾಗ ಹಾಕ್ತಿದ್ದೀನಿ. ಆಮೇಲೆ ನೀವು ಹಿಟ್ಟನ್ನ ಅಳತೆ ಮಾಡ್ಬೇಕಾದ್ರೆ ಹೀಗೆ ಮಾಡಬೇಡಿ. ಹೀಗೆ ಮಾಡಿದ್ರೆ ಹಿಂಗೆ ಅಲ್ಲಾಡ್ಸಿದ್ರೆ ಅದೇನು ತುಂಬಾ ಗಟ್ಟಿಯಾಗಿ ಕೂತ್ಕೊಳತ್ತೆ, ಹಿಟ್ಟು ಜಾಸ್ತಿ ಇಡ್ಸತ್ತೆ. ಸಾಮಾನ್ಯವಾಗಿ ಈಗ ಸುಮ್ಮನೆ ತುಂಬಿಸ್ಕೊಳ್ಳಿ, ಆವಾಗ ಅಳತೆ ಸರಿಯಾಗಿ ಬರುತ್ತೆ. ಆ ತರ ತಗೊಳ್ಳಿ. ಆ ತರ ತಗೊಂಡಿದ್ದೀನಿ. 2 ಪಾವಷ್ಟು, ಈ 2 ಲೋಟ ಅಷ್ಟು ತಗೊಂಡಿದ್ದೀನಿ. ಆದ್ರೆ ಇದಕ್ಕೆ ಅರ್ಧ ಲೋಟ ಅಷ್ಟು ಅಕ್ಕಿ ಹಿಟ್ಟು, ಅಂದ್ರೆ 4ಕ್ಕೆ 1. ನಾನು ಇವಾಗ 2 ಹಾಕಿದ್ದೀನಿ, ಅರ್ಧ ಹಾಕ್ತಿದ್ದೀನಿ. ಅರ್ಧ ಅಕ್ಕಿ ಹಿಟ್ಟು. ಇದಕ್ಕೆ ತಕ್ಕಮಟ್ಟಿಗೆ ಉಪ್ಪು, ಖಾರ ಹಾಕೋಬೇಕು. ಈಗ ನಾನು ಅಚ್ಕಾರದ ಪುಡಿ ಹಾಕ್ತಿದ್ದೀನಿ. 1 ಪಾವ್ಗೆ 2 ಸ್ಪೂನು. ಈಗ ನಾನು 2 ಪಾವ್ ಹಾಕಿದ್ದೀನಿ. 1 ಪಾವ್ಗೆ 2 ಸ್ಪೂನ್ ಅಂದ್ರೆ 2 ಪಾವ್ಗೆ 4 ಸ್ಪೂನು ಅಕ್ಕಿ ಇಟ್ಬಿಟ್ಟು ನೋಡಿ 4 ಸ್ಪೂನ್ ಹಾಕಿದ್ದೀನಿ. ಅವತ್ತಿ ಉಪ್ಪು ನಾವು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. ಈಗ ನಾನು 1.5 ಸ್ಪೂನ್ ಅಷ್ಟು ಉಪ್ಪು ಹಾಕ್ತಿದ್ದೀನಿ. ಅರಿಶಿನ ಚಿಟಿಕೆ, ಆಮೇಲೆ ಓಮ ಪುಡಿ 2 ಸ್ಪೂನ್ ಅಷ್ಟು, ಪುಟಾಣಿ ಸ್ಪೂನ್ ನೋಡಿ, ಪುಟಾಣಿ ಐಸ್ ಕ್ರೀಮ್ ಸ್ಪೂನಲ್ಲಿ 2 ಸ್ಪೂನ್ ಅಷ್ಟು ಹಾಕ್ತಿದ್ದೀನಿ. ನೋಡಿ, ಈ ತರದಲ್ಲಿ 2 ಸ್ಪೂನ್ ಹಾಕಿದ್ದೀನಿ. ಆಮೇಲೆ 2 ಪಾವ್ಗೆ 1 ನಿಂಬೆ ಹಣ್ಣಿನ ರಸ, ಒಂದು ನಿಂಬೆ ಹಣ್ಣು, ಮೀಡಿಯಂ ಸೈಜ್ ನಿಂಬೆ ಹಣ್ಣಿನ ರಸ ಇಷ್ಟು ತಗೊಂಡಿದ್ದೀನಿ. ರಸ ಇದರಲ್ಲೂ 3 ಸ್ಪೂನ್ ಅಷ್ಟು ನಿಂಬೆ ಹಣ್ಣು ರಸ ಇದೆ. ಫಸ್ಟ್ ನಾವು ಹಾಕ್ಬಾರ್ದು. ಇದು ಫಸ್ಟ್ ನಾವು ಮಿಕ್ಸ್ ಮಾಡ್ಕೋಬೇಕು, ಕಲಿಸ್ಕೋಬೇಕು. ಹಿಟ್ಟು, ಖಾರ, ಉಪ್ಪು ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನಿಂಬೆ ರಸ ಹಾಕಬೇಕು. ನೋಡಿ, ಈ ತರ ಎಲ್ಲಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನೀಗ. ಈಗ ನಾವು ಕಾದಿರೋ ಎಣ್ಣೆ ಆಗಲಿ ಏನು ಬೇಡ, ಡೈರೆಕ್ಟಾಗಿ ನೀರು ನೋಡಿ, ಈ ಮಧ್ಯಕ್ಕೆ ನೀರು ಹಾಕೊಳ್ಳಿ. ಒಂದು ಲೋಟ ಅಷ್ಟು ನೀರು ಹಾಕೊಳ್ಳಿ. ಆ ನೀರಿನ ಜೊತೆಗೆ ನಿಂಬೆಹಣ್ಣು ರಸ ಸೇರಿಸ್ಕೊಳ್ಳಿ. ಈಗ ನಮಗೆ ಮಿಕ್ಸ್ ಮಾಡ್ಕೊಂಡಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಬೆರಳಲ್ಲೇ ಕಲಿಸ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ತುಂಬ ನಾದಕ್ಕೆ ಹೋಗಬೇಡಿ. ಈ ಥರ ಬೆರಳಲ್ಲೇ ಕಲಿಸ್ಕೊಳ್ಳಿ. ನೋಡಿ, ಈ ಥರ ಸ್ವಲ್ಪ ನೀರು ಹಾಕೊಂಡಲ್ಲೇ ಈ ಥರ ಬರಬೇಕು. ನೋಡಿ, ಈ ಥರ ಬರಬೇಕು. ಇನ್ನು ಮಿಕ್ಕಿದಕ್ಕೆ ಮತ್ತೆ ಸ್ವಲ್ಪ ನೀರು ಹಾಕೊಳ್ಳೋಣ. ಒಂದೇ ಸತಿ ಹಾಕೊಬೇಕು ಆದಾಗ ನಮಗೆ ಗೊತ್ತಾಗೋದಿಲ್ಲ. ಈ ಥರ ಸ್ವಲ್ಪ ಹಾಕೊಂಡು ಕಲಿಸ್ಕೊಂಡ್ರೆ ಈ ಹದಕ್ಕೆ ನಮಗೆ ಬೇಕಾಗಿರೋದ್ರಿಂದ ಈ ಹಿಟ್ಟನ್ನ ಅದೇ ಹದಕ್ಕೆ ಮಾಡ್ಕೋಬೇಕು ನಾವೀಗ. ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೊಳ್ಳಿ ಹಿಟ್ಟನ್ನ. ಯಾವ ಕಾರಣಕ್ಕೂ ಮೆದ್ಬೇಡಿ, ನಾದಬೇಡಿ, ಏನೂ ಮಾಡಬೇಡಿ. ಸುಮ್ಮನೆ ಬೆರಳಲ್ಲಿ ಈ ಥರ ಕಲಿಸ್ಕೊಳ್ಳಿ ಅಷ್ಟೇನೆ. ಹಿಟ್ಟು ನೀರು ಮಿಕ್ಸ್ ಆಗೋ ಥರ ಮಾಡ್ಕೊಳ್ಳಿ. ಇವಾಗ ಇದೆರಡು ಸೇರಿ ಮಾಡಿದಾಗ ನಮಗೆ ಇದ್ರದ್ದು ಹಿಟ್ಟು ನೀರು ಇಡ್ಸತ್ತಾ ಇಲ್ವಾ ಅಂತ ಗೊತ್ತಾಗತ್ತೆ. ನನ್ನ ಪ್ರಕಾರ ಸಾಕು ಅನಿಸ್ತಿದೆ. ಇನ್ನೇನು ನೀರು ಇಡ್ಸೋದಿಲ್ಲ, ಕರೆಕ್ಟಾಗಿ ಬಂದಿದೆ ಹದ. ನೋಡಿ ಸ್ನೇಹಿತರೆ, ಹದ ಸರಿಯಾಗಿ ಬಂತು. ಕಡಲೆ ಹಿಟ್ಟು ನಿಮಗೆ ಗೊತ್ತು, ಅದೊಂಥರ ಸ್ಟಿಕ್ಕಿ ಇರುತ್ತೆ ಅಂತ. ಹದ ಕರೆಕ್ಟಾಗಿ ಬಂತು ನೋಡಿ. ಯಾವ ಕಾರಣಕ್ಕೂ ಮೆದ್ಬೇಡಿ, ಬೆರಳಲ್ಲೇ ಈ ಥರ ಹಿಂದೆ ಮುಂದೆ ಮಾಡಿಕೊಂಡು ಹಿಟ್ಟೆಲ್ಲ ಸರಿ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಹಿಟ್ಟು ಈ ಹದಕ್ಕೆ ಬಂದಮೇಲೆ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ, ಒಂದು ಸ್ಪೂನ್ ಅಷ್ಟು, 1.5 ಸ್ಪೂನ್ ಅಷ್ಟು ಆ ಥರ ಎಣ್ಣೆ ಹಾಕ್ಕೊಳ್ಳಿ. ಅಷ್ಟು ಎಣ್ಣೆ ಹಾಕ್ಬಿಟ್ಟು ಮತ್ತೊಂದ್ಸತಿ
ಕೈಗೆ ಮೆತ್ಕೊಡತ್ತೆ ಅಂದ್ಬಿಟ್ಟು ಹೇಳಿದ್ನಲ್ಲ, ಕಡಲೆ ಜಿಗ್ಟು ಅಂತ ಎಲ್ಲರಿಗೂ ಗೊತ್ತು. ಹಾಗಾಗಿ ಸ್ವಲ್ಪ ಎಣ್ಣೆ, 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮತ್ತೆ ಹಿಟ್ಟನ್ನ ಹಿಂದೆ ಮುಂದೆ ಮಾಡ್ಕೊಳ್ಳಿ. ಈಗ ನಮಗೆ ಖಾರ ಶವ ಹಿಟ್ಟು ರೆಡಿ ಆಯಿತು. ಈಗ ನಾವೇನು ಮಾಡಬೇಕು, ಬಾಣಲಿನಲ್ಲಿ ಎಣ್ಣೆ ಇಡಬೇಕು. ಅದಕ್ಕೆ ಒರಳು ತೊಗೋಬೇಕು. ಸ್ನೇಹಿತರೆ, ಒರಳು ತೊಗೊಂಡಿದ್ದೀನಿ. ಒರಳಿಗೆ ನಮ್ಮ ಒಳಗಡೆಗೆ ಎಲ್ಲನೂ ಚೆನ್ನಾಗಿ ಎಣ್ಣೆ ಸವರ್ಕೋಬೇಕು. ಅದಕ್ಕೂ ಮತ್ತೆ ಖಾರ ಶವದ್ದು ಬಿಳ್ಳೆ ಇರುತ್ತಲ್ಲ, ಇದಕ್ಕೂ ಎಣ್ಣೆ ಸವರ್ಕೋಬೇಕು. ಆಮೇಲೆ ಇದು ಪ್ರೆಸ್ಸಿಂಗ್, ನಾವು ತಿರುಗಿಸೋದು ನಮ್ಮ ಮನೇಲಿ ಇದೆ, ಪ್ರೆಸ್ಸಿಂಗ್ ಅಲ್ಲ, ರೌಂಡ್ ಆಗ್ತಿರತ್ತೆ. ಇದಕ್ಕೂ ಎಣ್ಣೆ ಸವರ್ಕೋಬೇಕು. ಎಲ್ಲ ಪದಾರ್ಥ, ಈ ಎಲ್ಲ ಪಾರ್ಟ್ಸ್ಗೂ ಎಣ್ಣೆ ಸ್ವಲ್ಪ ಸವರ್ಬೇಕು. ನೋಡಿ, ಎಣ್ಣೆ ಸವರಿದಾಗಿದೆ. ನಾವು ಹಿಟ್ಟು ಕಲ್ಸ್ಕೊಂಡಿದ್ದೀನಲ್ಲ, ಅದು 4 ಭಾಗ ಮಾಡ್ಕೊಂಡು ಇಟ್ಕೊಂಡ್ಬಿಡೋಣಂತೆ ನಾವು. ನೋಡಿ, ಹಿಟ್ಟನ್ನು 4 ಭಾಗ ಮಾಡಿ ಇಟ್ಕೊಂಡು 4, 5 ನಿಮ್ಗೆ ಎಷ್ಟು ನಿಮ್ಮಲ್ಲಿ ಒರಳು ಇರುತ್ತೋ ಆ ಸೈಜ್ ಮಾಡ್ಕೊಂಡ್ಬಿಡಿ. ನಮ್ಮ ಮನೇಲಿ 4 ಭಾಗ ಮಾಡ್ಕೊಂಡಿದ್ದೀವಿ, ಒರಳೆ ಬಿಡತ್ತೆ. ನೋಡಿ, ಈಗ ನಾವು ಎಣ್ಣೆ ಇದಕ್ಕೆ ಒಳಗಡೆ ಎಲ್ಲ ಎಣ್ಣೆ ಸವರ್ಕೊಂಡಿದ್ದೀನಿ. ಬಿಳ್ಳೆಗೂ ಮಾಡಿದ್ದೀನಿ, ಇದಕ್ಕೂ ಮಾಡಿದ್ದೀನಿ. ಇವಾಗ ಎಣ್ಣೆ ಇಟ್ಟಿದ್ದೀನಿ, ಬಿಸಿ ಆಗಿರುತ್ತೆ. ಈಗ ಹೇಗೆ ಖಾರ ಶವ ಬಿಡೋದು ತೋರಿಸ್ತಿದ್ದೀನಿ. ಕಾದಿದೆ ಅಂತ ಚೂರು ಹಾಕಿದ್ದೀನಿ. ಹಾಕಿದ ತಕ್ಷಣ ಮೇಲೆ ಬಂತು ಎಣ್ಣೆ ಕಾದಿದೆ ಅಂತ. ಈಗ ನಿಧಾನಕ್ಕೆ ಕಡಿಮೆ ಮಾಡ್ಕೊಳ್ಳಿ. ಹೀಗೆ ಉರಿ ಕಡಿಮೆ ಮಾಡಿಕೊಂಡು ಈ ಥರ ಖಾರ ಶವ ಬಿಡಿ. ಎಷ್ಟು ಚೆನ್ನಾಗಿ ಬರ್ತಿದೆ. ಆಮೇಲೆ ಎಣ್ಣೆ ಹೊಸದಾದ್ರೆ ಉಕ್ಬಿಡತ್ತೆ, ಅದು ನೋಡ್ಕೊಂಡು ನಿಧಾನ ಬಿಡಿ. ಖಾರ ಶವ ಎಣ್ಣೆಲಿ ಬಿಟ್ಟಾಗ ಸಣ್ಣ ಮಾಡ್ಕೊಂಡಿದೆ. ಈಗ ಬಿಟ್ಟಾಗಿದೆಲ್ಲ ಉರಿ ಚೆನ್ನಾಗಿ ಕರೆಕ್ಟಾಗಿ ಅದು ಬೇಯೋ ಥರ ಮಾಡ್ಕೋಬೇಕು. ಉರಿ ಫುಲ್ ಇಟ್ಕೋಬೇಕು. ಈಗ ನಾವು ಒಂದ್ಸತಿ ಕೈ ಆಡ್ಸೋಣಂತೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಸ್ನೇಹಿತರೆ, ಈ ಥರ ನೊರೆ ಎಲ್ಲ ಕಡಿಮೆ ಆಯ್ತಲ್ಲ, ಇನ್ನೊಂದ್ಸತಿ ಕೈ ಆಡಿಸ್ಕೊಂಡೇನೆ ಈ ಥರ ತಿರು ಹಾಕ್ಕೊಳ್ಳೋಣ. ಒಂಚೂರು ಹಿಂದೆ ಮುಂದೆ ಮಾಡಿಕೊಂಡ್ರೆ ಎಲ್ಲ ಕಡೆನೂ ಸಮವಾಗಿ ಕ್ರಿಸ್ಪಿಯಾಗಿ ಆಗತ್ತೆ. ಈಗ ನಾನು ಕಾಳದ ಪುಡಿ ಹಾಕ್ಕೊಂಡಿದ್ದೀನಿ. ಓಮ ಪುಡಿ ಇಲ್ಲ ಅಂದರೆ ಇಂಗು ಪುಡಿ ಹಾಕ್ಕೋಬೋದು. 2 ಇತ್ತು ಅಂದರೆ 2 ಸ್ವಲ್ಪ ಹಾಕ್ಕೋಬೋದು. ಇನ್ನು ಬೇಕಾದ್ರೆ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಕೋಬೋದು. ಆದರೆ ಬೆಳ್ಳುಳ್ಳಿ ಯಾವಾಗಲೂ ನಮ್ಗೆ ಬರಲ್ವಲ್ಲ, ಹಬ್ಬ ಹುಣ್ಣಿಮೆಗಳಲ್ಲೆಲ್ಲ ಸರಿ ಬರಲ್ಲ. ಈಗ ಈ ಥರ ಮಾಡಿದರೆ ಯಾವಾಗ ಬೇಕಾದ್ರೂ ತಿನ್ಬೋದು. ಇದು ಬೆಳ್ಳುಳ್ಳಿ ಇರಲ್ಲ. ಬೆಳ್ಳುಳ್ಳಿ ಖಾರ ಶವನು ತುಂಬ ಚೆನ್ನಾಗಿರುತ್ತೆ. ಅದು ಮಾಡ್ಬೋದು. ಬೆಳ್ಳುಳ್ಳಿನ ಕುಟ್ರೆ ಅದು ರಸ ಬಿಟ್ಕೊಡುತ್ತಲ್ಲ, ಅದನ್ನೇ ಬೆಳ್ಳುಳ್ಳಿನ ಚೆನ್ನಾಗಿ ಒಂದು ವೈಪ್ ಹಾಕ್ಬಿಟ್ರೆ ಹಿಟ್ಟಿಗೆ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಮಾಡಿ, ಚಳಿಗೆ ತುಂಬ ಚೆನ್ನಾಗಿರುತ್ತೆ. ಹಾಕ್ಕೊಂಡ್ರೆ 2 ಪಾವಲ್ಲಿ 4-5 ದಿನ ಫ್ರೆಶ್ ಆಗಿರುತ್ತೆ. ಮನೆಯಲ್ಲಿ ಮಾಡಿದರೆ ನೀವು ಮಾಡಿ ಆಮೇಲೆ ಹೇಗಿದೆ ಅಂತ ಹೇಳಿ. ಬೆಳ್ಳುಳ್ಳಿ ಅಂದರೂ ನಾ 2 ಪಾವು ಲೋಟಕ್ಕೆ ಅರ್ಧ ಗಡ್ಡೆ ಅಷ್ಟು, ಇಲ್ಲ ಒಂದು ಮೀಡಿಯಂ ಸೈಜ್ ಒಂದು 15 ಎಳಸಾದರೂ ನೀವು ಅದನ್ನ ಜ್ಯೂಸ್ ಮಾಡಿ ಅದಕ್ಕೆ ಹಾಕೊಳ್ಳಿ. ಜ್ಯೂಸ್ ಅಂದರೆ ಕುಟ್ಟಾಣಿನಲ್ಲಿ ಕುಟ್ಬಿಟ್ಟು ಚೆನ್ನಾಗಿ ಹಾಕಿ ಅದಕ್ಕೆ ಕಲಿಸ್ಬಿಟ್ರೆ ಆಗೋಯ್ತು, ಇನ್ನೇನಿಲ್ಲ. ನೋಡಿ, ಈ ಥರ ನೊರೆ ಎಲ್ಲ ಕಡಿಮೆ ಆಯಿತು. ಕಡಿಮೆ ಆದಾಗ ಇದು ಖಾರ ಶವ ರೆಡಿ ಆಗಿದೆ ಅಂತ ಅರ್ಥ. ಇನ್ನೊಂದು ನಿಮಿಷ ನೋಡಿ, ಬಣ್ಣ ನಿಮಗೆ ಆವಾಗಲಿಗೆ ಇವಾಗಲೂ ಗೊತ್ತಾಗ್ತಿದೆ. ನೋಡಿ ನೋಡಿ, ಫುಲ್ಲು ನೊರೆನ ನಿಂತೋಯ್ತಲ್ವ. ಈಗ ನಾವು ತೆಗೆದು ಹಾಕ್ಕೊಳ್ಳೋಣ ಪ್ಲೇಟ್ ಮೇಲೆ. ನಾನು ಬಾಂಡಿಲ್ ಬಿಟ್ಟಿದ್ದೀನಲ್ಲ, ಹಾಕ್ತಾ ಇರುತ್ತೆ. ನಾವಿಲ್ಲಿ ಹೊರಗೆ ಮತ್ತೆ ತುಂಬಿಸ್ಕೋಬಹುದು. ಈ ಥರ ಮಾಡಿಟ್ಕೊಂಡ್ಬಿಟ್ರೆ ಒಂದು ಆಗ್ತಿದಂಗೆ ಮತ್ತೆ ತುಂಬಿಸ್ಕೋಬಹುದು. ಕಷ್ಟ ಏನೂ ಇರಲ್ಲ, ಒಬ್ಬರೇನು ಮಾಡ್ಕೋಬೋದು. ನೋಡಿ, ನಾವು ರೆಡಿ ಮಾಡ್ಕೊಂಡ್ಬಿಟ್ರೆ ಒಂದು ಕಡೆ ಬಿಡೋದು, ಒಂದು ಕಡೆ ತೆಗೆಯೋದು, ಒಂದು ಕಡೆ ರೆಡಿ ಮಾಡ್ಕೊಳ್ಳೋದು. ನೋಡಿ ಫ್ರೆಂಡ್ಸ್, ಎಂಥ ಥರ ಖಾರ ಶವ ಎಷ್ಟು ಚೆನ್ನಾಗಾಗಿದೆ. ನಾನು ಹಾಕ್ಕೊಂಡಿದ್ದೆ 2 ಪಾವ್ಗೆ. ಈಗ ಅರ್ಧ ಹಿಟ್ಟು ಮಾಡಿದ್ದೀನಿ, ಇನ್ನೂ ಅರ್ಧ ಹಿಟ್ಟು ಬೇಯಬೇಕು. ಇಷ್ಟಕ್ಕೆ ಇಷ್ಟು ಬಂದಿದೆ. ಒಳ್ಳೆ ಕಲರ್ಫುಲ್, ಒಳ್ಳೆ ಗರಮು, ಒಳ್ಳೆ ಟೇಸ್ಟು. ನೋಡಿ ನೋಡಿ ಎಂಥ ಟೇಸ್ಟ್ ಇದೆ. ತುಂಬ ಚೆನ್ನಾಗಾಗಿದೆ. ಕಾಫಿ ಜೊತೆಗೆ ಮನೆಗೆ ಯಾರಾದರೂ ಬಂದಾಗ ಕೊಡೋಕೆ, ಮಕ್ಕಳು ಹೋಗ್ತಾ ಬರ್ತಾ ತಿನ್ನೋದಕ್ಕೆ ಎಲ್ಲದಕ್ಕೂ ತುಂಬ ಟೇಸ್ಟ್ಫುಲ್ ಆಗಿದೆ. ನೀವು ಮಾಡಿ ಹೇಗಿದೆ ಅಂತ ಹೇಳಿ. ಖಾರ ಶವ ಥರನೇ ಸೇವ್ ಸಹ ಮಾಡೋದು. ಸೇವ್ ಚಿಲ್ಲಿ ಪೌಡರ್ ಹಾಕಲ್ಲ, ಮೆಣಸಿನ ಪುಡಿ ಜೀರಿಗೆ ಹಾಕಿ ಇಂಗು ಹಾಕಿ ಇಂಗು ಹಾಕಿ ಮಾಡೋದು. ಅದು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಖಾರ ಶವ ಸೇವ್ ಪುರಿ ಮತ್ತೆ ಮಾಡೋದು ತೋರಿಸ್ತಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.